ಸುಗಮ ಆಗಿಲ್ಲ. ಅನೇಕ ಕಡೆಗಳಲ್ಲಿ ರಸ್ತೆಗಳಲ್ಲಿ ಬಿದ್ದಿರುವಂತಹ ಮರವನ್ನ ತೆರವು ಮಾಡಲಾಗ್ತಾ ಇದೆ. ಮನೆಯೊಳಗೆ ನೀರು ನುಗ್ಗಿರೋದು, ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿರೋದು, ಅಂಗಡಿಗಳಿಗೆ ನೀರು ನುಗ್ಗಿರೋದು, ಇದೆಲ್ಲವೂ ಒಂದು ರೀತಿಯಲ್ಲಿ ಸರ್ವೇ ಸಾಮಾನ್ಯವೇನೋ ಅನ್ನುವಂಥ ನಿಟ್ಟಿನಲ್ಲಿ ಭಾಸವಾಗುವಂಥ ನಿಟ್ಟಿನಲ್ಲಿ ಪರಿಸ್ಥಿತಿ ಆ ರೀತಿ ಆಗಿ ಹೋಗಿದೆ. ಅನೇಕ ಬಾರಿ ಪ್ರತಿ ವರ್ಷವೂ ಕೂಡ ಮಳೆ ಬಂದಂತಹ ಸಂದರ್ಭದಲ್ಲಿ ಇಂಥ ಘಟನೆಗಳು ನಡೀತಾ ಇರುತ್ತೆ. ಅನೇಕ ತಗ್ಗು ಪ್ರದೇಶಗಳಿಗೆ ನೀರು ನುಗ್ತಾ ಇರುತ್ತೆ. ಆನಂತರ ಈ ನೀರನ್ನ ಹೊರ ಹಾಕುವಂಥ ಕಾರ್ಯಗಳು ನಡೀತಾ ಇರುತ್ತೆ. ಆದರೆ ಇದೆಲ್ಲದಕ್ಕೂ ಶಾಶ್ವತ ಪರಿಹಾರ ಏನು ಅನ್ನುವಂಥದ್ದನ್ನು ಮನೆಯವರು ಕೇಳಿದ್ರು ಕೂಡ ಉತ್ತರ ಮಾತ್ರ ಯಾವತ್ತೂ ಸಿಕ್ಕಿಲ್ಲ, ಮೌನ ಅಷ್ಟೇ. ಈ ಚಾಮರಾಜಪೇಟೆ ಶಂಕರಪುರ ಮನೆಗಳಿಗೂ ಕೂಡ ನೀರು ನುಗ್ಗಿ ಸಾಕಷ್ಟು ಅವಾಂತರ ಆಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ, ಮನೆಯಿಂದ ನೀರನ್ನು ಹೊರ ಹಾಕ್ತಾ ಇದ್ದಾರೆ ಮನೆಯವರು. ರಾತ್ರಿ ಇಡೀ ಜಾಗರಣೆ, ನಿದ್ದೆ ಮಾಡೋಂಗಿಲ್ಲ. ಮನೆ ತುಂಬ ನೀರು, ಎಲ್ಲಿ ಹೋಗೋದು? ಅದು ಈ ಮೋರಿ ನೀರು ಜೊತೆಗೆ ಎಲ್ಲ ನೀರು ಕೂಡ ಮಿಕ್ಸ್ ಆಗಿರೋದ್ರಿಂದ ವಿಪರೀತ ವಾಸನೆ. ಒಂದು ಕಡೆ ಆ ನೀರನ್ನು ಹೊರ ಹಾಕುವಂಥ ನಿಟ್ಟಿನಲ್ಲಿ ಹರಸಾಹಸ ಪಟ್ಟಿದ್ದಾರೆ ಮನೆಯವರು. ಕಿಚನ್ ಆಗಿರ್ಬೋದು, ಬೆಡ್ರೂಮ್ ಆಗಿರ್ಬೋದು, ಎಲ್ಲ ಕಡೆಗಳಿಗೂ ನೀರು ತುಂಬಿದೆ. ಎಲ್ಲಿ ಹೋಗ್ಬೇಕು ನಾವು ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಅವರು. ಸಮೃದ್ಧಿಯನ್ನು ನುಗ್ಗಿಸಬೇಕಿದ್ದಂತಹ ವರುಣ ನಿನ್ನೆ ಹಲವರ ಬದುಕಲ್ಲಿ ಕಣ್ಣೀರಾಗಿ ಪರಿಣಮಿಸಿದ್ದಾನೆ. ಅದರಲ್ಲೂ ಕೂಡ ಚಾಮರಾಜಪೇಟೆಯ ನೆಲಮಹಡಿಯ ಮನೆಗಳಿಗೆ ನೀರು ನುಗ್ಗಿದಂತಹ ಪರಿಣಾಮ ರಾತ್ರಿ ಇಡೀ ಜನರು ಜಾಗರಣೆ ಮಾಡುವಂತಹ ಪರಿಸ್ಥಿತಿ ಇದೆ. ನಿಮಗೆ ಆ ಮನೆ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ರಾತ್ರಿಯಿಂದಲೂ ಕೂಡ ಮನೆಗೆ ಒಳಗಿದ್ದಂತಹ ನೀರನ್ನು ಕ್ಲೀನ್ ಮಾಡುವಂತಹ ಅಥವಾ ತೆರವು ಮಾಡುವಂತಹ ಕೆಲಸವನ್ನು ಇಲ್ಲಿ ವಾಸ ಮಾಡ್ತಿರುವಂತಹ ಜನರು ಮಾಡ್ತಾ ಇದ್ದಾರೆ. ಬೆಡ್ರೂಮ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ಹಾಲ್ ಆಗಿರ್ಬೋದು, ಎಲ್ಲಂದರಲ್ಲೂ ಕೂಡ ಮಳೆ ನೀರು ನುಗ್ಗಿರುವಂಥದ್ದು. ಜೊತೆಗೆ ಮಣ್ಣು ಚರಂಡಿ ನೀರು ನುಗ್ಗಿದ್ರಿಂದ ಒಂದು ಕಡೆ ಕೆಟ್ಟ ವಾಸನೆ ಬೀರ್ತಾ ಇದೆ, ಮತ್ತೊಂದು ಕಡೆ ಮನೆಯಲ್ಲಿರುವಂತಹ ಪೀಠೋಪಕರಣ ಆಗಿರ್ಬೋದು, ಪ್ರತಿಯೊಂದು ಐಟಮ್ ಕೂಡ ಇದೀಗ ನೀರಲ್ಲಿ ತೇಲುವಂತಹ ಅಂದ್ರೆ ಪರಿಸ್ಥಿತಿ ಇರುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಕಡೆ ಕ್ಲೀನ್ ಕಟ್ ಮಾಡ್ತಾ ಇದ್ದಾರೆ. ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಎಷ್ಟೊತ್ತಿಗೆ ನೀರು ನುಗ್ಗ ಸರ್? 5:30ಇಂದನೇ ಸ್ಟಾರ್ಟ್ ಆಗೋಯ್ತು ನೀರು. 5:30 6 ಗಂಟೆಯಿಂದನೇ ನೀರು ತುಂಬ ನೀರು ಜಲ ಥರ ತುಂಬಿಡ್ತು, ಕೆರೆ ಥರ ಆಗೋಯ್ತು. ಮನೆ ಫುಲ್ ಮಂಡಿ ತನಕ ಹುಡುಗ ಇದ್ದ ಪಾಪ, ಹೊಂದಿ ತನಕ ನೀರು ಬಂದ್ಬಿಡ್ತು. ಅದರಿಂದ ಇಲ್ಲಿ ಕೆಳಗಡೆ ವಾಸ ಆಗಿರೋಕ್ಕೆ ಆಗಲಿಲ್ಲ, ಎಲ್ಲ ಮೇಲೋಗಿ ಇದ್ವಿ. ರಾತ್ರಿ ಎಲ್ಲನೇ ಮೇಲೆ ಇದ್ವಿ. ಎಷ್ಟು ಮಂದಿ ವಾಸ ಮಾಡ್ತೀವಿ? ಎಷ್ಟು ವರ್ಷದಿಂದ ವಾಸ ಮಾಡ್ತೀವಿ? ಇದು ತುಂಬ ವರ್ಷದಿಂದ 30-40 ವರ್ಷ ಯಾವತ್ತೂ ಆಗಿಲ್ಲ ಸರ್. ಇದೇ ಫಸ್ಟು. 30 ವರ್ಷದಿಂದ ವಾಸ ಮಾಡ್ತಿದ್ದಾರೆ. 30-35 ವರ್ಷದಿಂದ ಯಾವತ್ತೂ ಈ ಥರ ಮಳೆ ಬಂದಿಲ್ಲ, ಈ ಥರ ತುಂಬಿಲ್ಲ ಇಲ್ಲಿ. ಇವತ್ತೇ ಫಸ್ಟ್ ಹಂಗಾಗಿರೋದು. ಮನೆ ಹಾಲ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ಬೆಡ್ರೂಮ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನೀರು ನುಗ್ಗಿರುವಂಥದ್ದು. ನಿಮಗೆ ಕಿಚನ್ನ ದೃಶ್ಯವನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಇಲ್ಲಿರುವಂತಹ ಫ್ರಿಡ್ಜ್ ಕೂಡ ಈ ಒಂದು ಮಳೆ ನೀರು ನುಗ್ಗಿದಂತಹ ಪರಿಣಾಮ ಹಾಳಾಗಿದೆ ಅನ್ನೋ ವಿಚಾರವನ್ನು ಇಲ್ಲಿರುವಂತಹ ಮನೆಯಲ್ಲಿ ವಾಸ ಮಾಡ್ತಿರುವಂತಹ ಜನರು ನೀಡ್ತಾ ಇರುವಂಥ ಮಾಹಿತಿ. ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಯಾವ್ಯಾವ ಐಟಮ್ಗಳಿಗೆ ಡ್ಯಾಮೇಜ್ ಆಗಿದೆ ಸರ್? ಅದೇ ಫ್ರಿಡ್ಜ್, ಸೋಫಾ, ಮಂಚಗಳು ಎಲ್ಲ ನಿಂತಿದೆ. ಫ್ರಿಡ್ಜ್ ಎಲ್ಲ ನೀರು ತುಂಬಿದೆ ಒಳಗಡೆ. ಅದೇ ಮೇಯ್ನೇ ಎಲ್ಲ ಆಫ್ ಮಾಡಿಬಿಟ್ಟು ಇದ್ದೀವಿ. ನೆನ್ನೆನೆ ಕರೆಂಟ್ ಇಲ್ಲ. ಸದ್ಯಕ್ಕೆ ನೀರನ್ನು ಕ್ಲೀನ್ ಮಾಡುವಂತಹ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಇದು ಮಳೆ ಜೊತೆಗೆ ಕೊಳಕ ಅಂದರೆ ಚರಂಡಿ ನೀರು ಕೂಡ ನುಗ್ಗಿದ್ರಿಂದ ಇವರಿಗೆ ಸಮಸ್ಯೆ ಆಗ್ತಾ ಇದೆ. ಒಂದು ಕಡೆ ಕೆಟ್ಟ ವಾಸನೆ ಬೀರ್ತಾ ಇದೆ. ಬೇಗ ಏನಾದರೂ ಕ್ಲೀನ್ ಮಾಡದ ಹೋದಂಥ ಸಂದರ್ಭದಲ್ಲಿ ಇಂತಹ ನೀರಿಂದ ಆರೋಗ್ಯ ಸಮಸ್ಯೆ ಕೂಡ ಉಂಟಾಗುತ್ತೆ. ಅದೇ ಕಾರಣಕ್ಕಾಗಿ ಸತತವಾಗಿ ಕ್ಲೀನಿಂಗ್ ಮಾಡುವ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಇದು ಕಿಚನ್ನ ದೃಶ್ಯ. ಕಿಚನ್ ಕೂಡ ನೋಡ್ತಾ ಇರ್ಬೋದು. ಇಲ್ಲಿ ಮೊದಲ ಹಂತವಾಗಿ ಇಲ್ಲಿ ಕ್ಲೀನ್ ಮಾಡಿದರೆ ಇನ್ನೂ ಕೂಡ ನೀರು ಜೊತೆಗೆ ಮಣ್ಣು ಕೂಡ ಅದೇ ಜಾಗದಲ್ಲಿ ನಿಂತಿದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸುಗಮ ಆಗಿಲ್ಲ. ಅನೇಕ ಕಡೆಗಳಲ್ಲಿ ರಸ್ತೆಗಳಲ್ಲಿ ಬಿದ್ದಿರುವಂತಹ ಮರವನ್ನ ತೆರವು ಮಾಡಲಾಗ್ತಾ ಇದೆ. ಮನೆಯೊಳಗೆ ನೀರು ನುಗ್ಗಿರೋದು, ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿರೋದು, ಅಂಗಡಿಗಳಿಗೆ ನೀರು ನುಗ್ಗಿರೋದು, ಇದೆಲ್ಲವೂ ಒಂದು ರೀತಿಯಲ್ಲಿ ಸರ್ವೇ ಸಾಮಾನ್ಯವೇನೋ ಅನ್ನುವಂಥ ನಿಟ್ಟಿನಲ್ಲಿ ಭಾಸವಾಗುವಂಥ ನಿಟ್ಟಿನಲ್ಲಿ ಪರಿಸ್ಥಿತಿ ಆ ರೀತಿ ಆಗಿ ಹೋಗಿದೆ. ಅನೇಕ ಬಾರಿ ಪ್ರತಿ ವರ್ಷವೂ ಕೂಡ ಮಳೆ ಬಂದಂತಹ ಸಂದರ್ಭದಲ್ಲಿ ಇಂಥ ಘಟನೆಗಳು ನಡೀತಾ ಇರುತ್ತೆ. ಅನೇಕ ತಗ್ಗು ಪ್ರದೇಶಗಳಿಗೆ ನೀರು ನುಗ್ತಾ ಇರುತ್ತೆ. ಆನಂತರ ಈ ನೀರನ್ನ ಹೊರ ಹಾಕುವಂಥ ಕಾರ್ಯಗಳು ನಡೀತಾ ಇರುತ್ತೆ. ಆದರೆ ಇದೆಲ್ಲದಕ್ಕೂ ಶಾಶ್ವತ ಪರಿಹಾರ ಏನು ಅನ್ನುವಂಥದ್ದನ್ನು ಮನೆಯವರು ಕೇಳಿದ್ರು ಕೂಡ ಉತ್ತರ ಮಾತ್ರ ಯಾವತ್ತೂ ಸಿಕ್ಕಿಲ್ಲ, ಮೌನ ಅಷ್ಟೇ. ಈ ಚಾಮರಾಜಪೇಟೆ ಶಂಕರಪುರ ಮನೆಗಳಿಗೂ ಕೂಡ ನೀರು ನುಗ್ಗಿ ಸಾಕಷ್ಟು ಅವಾಂತರ ಆಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ, ಮನೆಯಿಂದ ನೀರನ್ನು ಹೊರ ಹಾಕ್ತಾ ಇದ್ದಾರೆ ಮನೆಯವರು. ರಾತ್ರಿ ಇಡೀ ಜಾಗರಣೆ, ನಿದ್ದೆ ಮಾಡೋಂಗಿಲ್ಲ. ಮನೆ ತುಂಬ ನೀರು, ಎಲ್ಲಿ ಹೋಗೋದು? ಅದು ಈ ಮೋರಿ ನೀರು ಜೊತೆಗೆ ಎಲ್ಲ ನೀರು ಕೂಡ ಮಿಕ್ಸ್ ಆಗಿರೋದ್ರಿಂದ ವಿಪರೀತ ವಾಸನೆ. ಒಂದು ಕಡೆ ಆ ನೀರನ್ನು ಹೊರ ಹಾಕುವಂಥ ನಿಟ್ಟಿನಲ್ಲಿ ಹರಸಾಹಸ ಪಟ್ಟಿದ್ದಾರೆ ಮನೆಯವರು. ಕಿಚನ್ ಆಗಿರ್ಬೋದು, ಬೆಡ್ರೂಮ್ ಆಗಿರ್ಬೋದು, ಎಲ್ಲ ಕಡೆಗಳಿಗೂ ನೀರು ತುಂಬಿದೆ. ಎಲ್ಲಿ ಹೋಗ್ಬೇಕು ನಾವು ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಅವರು. ಸಮೃದ್ಧಿಯನ್ನು
ಿಸಬೇಕಿದ್ದಂತಹ ವರುಣ ನಿನ್ನೆ ಹಲವರ ಬದುಕಲ್ಲಿ ಕಣ್ಣೀರಾಗಿ ಪರಿಣಮಿಸಿದ್ದಾನೆ. ಅದರಲ್ಲೂ ಕೂಡ ಚಾಮರಾಜಪೇಟೆಯ ನೆಲಮಹಡಿಯ ಮನೆಗಳಿಗೆ ನೀರು ನುಗ್ಗಿದಂತಹ ಪರಿಣಾಮ ರಾತ್ರಿ ಇಡೀ ಜನರು ಜಾಗರಣೆ ಮಾಡುವಂತಹ ಪರಿಸ್ಥಿತಿ ಇದೆ. ನಿಮಗೆ ಆ ಮನೆ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ರಾತ್ರಿಯಿಂದಲೂ ಕೂಡ ಮನೆಗೆ ಒಳಗಿದ್ದಂತಹ ನೀರನ್ನು ಕ್ಲೀನ್ ಮಾಡುವಂತಹ ಅಥವಾ ತೆರವು ಮಾಡುವಂತಹ ಕೆಲಸವನ್ನು ಇಲ್ಲಿ ವಾಸ ಮಾಡ್ತಿರುವಂತಹ ಜನರು ಮಾಡ್ತಾ ಇದ್ದಾರೆ. ಬೆಡ್ರೂಮ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ಹಾಲ್ ಆಗಿರ್ಬೋದು, ಎಲ್ಲಂದರಲ್ಲೂ ಕೂಡ ಮಳೆ ನೀರು ನುಗ್ಗಿರುವಂಥದ್ದು. ಜೊತೆಗೆ ಮಣ್ಣು ಚರಂಡಿ ನೀರು ನುಗ್ಗಿದ್ರಿಂದ ಒಂದು ಕಡೆ ಕೆಟ್ಟ ವಾಸನೆ ಬೀರ್ತಾ ಇದೆ, ಮತ್ತೊಂದು ಕಡೆ ಮನೆಯಲ್ಲಿರುವಂತಹ ಪೀಠೋಪಕರಣ ಆಗಿರ್ಬೋದು, ಪ್ರತಿಯೊಂದು ಐಟಮ್ ಕೂಡ ಇದೀಗ ನೀರಲ್ಲಿ ತೇಲುವಂತಹ ಅಂದ್ರೆ ಪರಿಸ್ಥಿತಿ ಇರುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಕಡೆ ಕ್ಲೀನ್ ಕಟ್ ಮಾಡ್ತಾ ಇದ್ದಾರೆ. ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಎಷ್ಟೊತ್ತಿಗೆ ನೀರು ನುಗ್ಗ ಸರ್ 5:30ಇಂದನೇ ಸ್ಟಾರ್ಟ್ ಆಗೋಯ್ತು ನೀರು. 5:30 6 ಗಂಟೆಯಿಂದನೇ ನೀರು ಜಲ ಥರ ತುಂಬಿಡ್ತು, ಕೆರೆ ಥರ ಆಗೋಯ್ತು. ಮನೆ ಫುಲ್ಲು ಮಂಡಿ ತನಕ ಹುಡುಗ ಇದ್ದ ಪಾಪ, ಹೊಂದಿ ತನಕ ನೀರು ಬಂದ್ಬಿಡ್ತು. ಅದರಿಂದ ಇಲ್ಲಿ ಕೆಳಗಡೆ ವಾಸ ಆಗಿರೋಕ್ಕೆ ಆಗಲಿಲ್ಲ, ಎಲ್ಲ ಮೇಲೋಗಿ ಇದ್ವಿ. ರಾತ್ರಿ ಎಲ್ಲನೇ ಮೇಲೆ ಇದ್ವಿ. ಎಷ್ಟು ಜನ ಎಷ್ಟು ಮಂದಿ ವಾಸ ಮಾಡ್ತೀವಿ? ಎಷ್ಟು ವರ್ಷದಿಂದ ವಾಸ ಮಾಡ್ತೀವಿ? ಇದು ತುಂಬ ವರ್ಷದಿಂದ 30-40 ವರ್ಷ ಯಾವತ್ತೂ ಆಗಿಲ್ಲ ಸರ್, ಇದೇ ಫಸ್ಟು. 30 ವರ್ಷದಿಂದ ವಾಸ ಮಾಡ್ತಿದ್ದಾರೆ, 30-35 ವರ್ಷದಿಂದ. ಯಾವತ್ತೂ ಈ ಥರ ಮಳೆ ಬಂದಿಲ್ಲ, ಈ ಥರ ತುಂಬಿಲ್ಲ ಇಲ್ಲಿ. ಇವತ್ತೇ ಫಸ್ಟ್ ಹಂಗಾಗಿರೋದು. ಮನೆ ಹಾಲ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ಬೆಡ್ರೂಮ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನೀರು ನುಗ್ಗಿರುವಂಥದ್ದು. ನಿಮಗೆ ಕಿಚನ್ನ ದೃಶ್ಯವನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಇಲ್ಲಿರುವಂತಹ ಫ್ರಿಡ್ಜ್ ಕೂಡ ಈ ಒಂದು ಮಳೆ ನೀರು ನುಗ್ಗಿದಂತಹ ಪರಿಣಾಮ ಹಾಳಾಗಿದೆ ಅನ್ನೋ ವಿಚಾರವನ್ನು ಇಲ್ಲಿರುವಂತಹ ಮನೆಯಲ್ಲಿ ವಾಸ ಮಾಡ್ತಿರುವಂತಹ ಜನರು ನೀಡ್ತಾ ಇರುವಂಥ ಮಾಹಿತಿ. ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಯಾವ್ಯಾವ ಐಟಮ್ಗಳಿಗೆ ಡ್ಯಾಮೇಜ್ ಆಗಿದೆ ಸರ್? ಅದೇ ಫ್ರಿಡ್ಜಿ, ಸೋಫಾ, ಮಂಚಗಳು ಎಲ್ಲ ನಿಂತಿದೆ. ಫ್ರಿಡ್ಜ್ ಎಲ್ಲ ನೀರು ತುಂಬಿದೆ ಒಳಗಡೆ. ಅದೇ ಮೇಯ್ನೇ ಎಲ್ಲ ಆಫ್ ಮಾಡಿಬಿಟ್ಟು ಇದ್ದೀವಿ. ನೆನ್ನೆನೆ ಕರೆಂಟ್ ಇಲ್ಲ. ಸದ್ಯಕ್ಕೆ ನೀರನ್ನು ಕ್ಲೀನ್ ಮಾಡುವಂತಹ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಇದು ಮಳೆ ಜೊತೆಗೆ ಕೊಳಕ ಅಂದರೆ ಚರಂಡಿ ನೀರು ಕೂಡ ನುಗ್ಗಿದ್ರಿಂದ ಇವರಿಗೆ ಸಮಸ್ಯೆ ಆಗ್ತಾ ಇದೆ. ಒಂದು ಕಡೆ ಕೆಟ್ಟ ವಾಸನೆ ಬೀರ್ತಾ ಇದೆ. ಬೇಗ ಏನಾದರೂ ಕ್ಲೀನ್ ಮಾಡದೆ ಹೋದಂಥ ಸಂದರ್ಭದಲ್ಲಿ ಇಂತಹ ನೀರಿಂದ ಆರೋಗ್ಯ ಸಮಸ್ಯೆ ಕೂಡ ಉಂಟಾಗುತ್ತೆ. ಅದೇ ಕಾರಣಕ್ಕಾಗಿ ಸತತವಾಗಿ ಕ್ಲೀನಿಂಗ್ ಮಾಡುವ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಇದು ಕಿಚನ್ನ ದೃಶ್ಯ. ಕಿಚನ್ ಕೂಡ ನೋಡ್ತಾ ಇರ್ಬೋದು. ಇಲ್ಲಿ ಮೊದಲ ಹಂತವಾಗಿ ಇಲ್ಲಿ ಕ್ಲೀನ್ ಮಾಡಿದರೆ ಇನ್ನೂ ಕೂಡ ನೀರು ಜೊತೆಗೆ ಮಣ್ಣು ಕೂಡ ಅದೇ ಜಾಗದಲ್ಲಿ ನಿಂತಿದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸುಗಮ ಆಗಿಲ್ಲ. ಅನೇಕ ಕಡೆಗಳಲ್ಲಿ ರಸ್ತೆಗಳಲ್ಲಿ ಬಿದ್ದಿರುವಂತಹ ಮರವನ್ನ ತೆರವು ಮಾಡಲಾಗ್ತಾ ಇದೆ. ಮನೆಯೊಳಗೆ ನೀರು ನುಗ್ಗಿರೋದು, ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿರೋದು, ಅಂಗಡಿಗಳಿಗೆ ನೀರು ನುಗ್ಗಿರೋದು, ಇದೆಲ್ಲವೂ ಒಂದು ರೀತಿಯಲ್ಲಿ ಸರ್ವೇ ಸಾಮಾನ್ಯವೇನೋ ಅನ್ನುವಂಥ ನಿಟ್ಟಿನಲ್ಲಿ, ಭಾಸವಾಗುವಂಥ ನಿಟ್ಟಿನಲ್ಲಿ ಪರಿಸ್ಥಿತಿ ಆ ರೀತಿ ಆಗಿ ಹೋಗಿದೆ. ಪ್ರತಿ ವರ್ಷವೂ ಕೂಡ ಮಳೆ ಬಂದಂಥ ಸಂದರ್ಭದಲ್ಲಿ ಇಂಥ ಘಟನೆಗಳು ನಡೀತಾ ಇರುತ್ತೆ. ಅನೇಕ ತಗ್ಗು ಪ್ರದೇಶಗಳಿಗೆ ನೀರು ನುಗ್ತಾ ಇರುತ್ತೆ. ಆನಂತರ ಈ ನೀರನ್ನು ಹೊರಹಾಕುವಂಥ ಕಾರ್ಯಗಳು ನಡೀತಾ ಇರುತ್ತೆ. ಆದರೆ ಇದೆಲ್ಲದಕ್ಕೂ ಶಾಶ್ವತ ಪರಿಹಾರ ಏನು ಅನ್ನುವಂಥದ್ದನ್ನು ಮನೆಯವರು ಕೇಳಿದ್ರು ಕೂಡ ಉತ್ತರ ಮಾತ್ರ ಯಾವತ್ತೂ ಸಿಕ್ಕಿಲ್ಲ, ಮೌನ ಅಷ್ಟೇ. ಈ ಚಾಮರಾಜಪೇಟೆ ಶಂಕರಪುರ ಮನೆಗಳಿಗೂ ಕೂಡ ನೀರು ನುಗ್ಗಿ ಸಾಕಷ್ಟು ಅವಾಂತರ ಆಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ, ಮನೆಯಿಂದ ನೀರನ್ನು ಹೊರಹಾಕ್ತಾ ಇದ್ದಾರೆ ಮನೆಯವರು. ರಾತ್ರಿ ಇಡೀ ಜಾಗರಣೆ, ನಿದ್ದೆ ಮಾಡೋಂಗಿಲ್ಲ. ಮನೆ ತುಂಬ ನೀರು ಎಲ್ಲಿ ಹೋಗೋದು? ಅದು ಈ ಮೋರಿ ನೀರು ಜೊತೆಗೆ ಎಲ್ಲ ನೀರು ಕೂಡ ಮಿಕ್ಸ್ ಆಗಿರೋದ್ರಿಂದ ವಿಪರೀತ ವಾಸನೆ. ಒಂದು ಕಡೆ ಆ ನೀರನ್ನು ಹೊರಹಾಕುವಂಥ ನಿಟ್ಟಿನಲ್ಲಿ ಹರಸಾಹಸ ಪಟ್ಟಿದ್ದಾರೆ ಮನೆಯವರು. ಕಿಚನ್ ಆಗಿರ್ಬೋದು, ಬೆಡ್ರೂಮ್ ಆಗಿರ್ಬೋದು, ಎಲ್ಲ ಕಡೆಗಳಿಗೂ ನೀರು ತುಂಬಿದೆ. ಎಲ್ಲಿ ಹೋಗ್ಬೇಕು ನಾವು ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಅವರು. ಸಮೃದ್ಧಿಯನ್ನು ನುಗ್ಗಿಸಬೇಕಿದ್ದಂತಹ ವರುಣ ನಿನ್ನೆ ಹಲವರ ಬದುಕಲ್ಲಿ ಕಣ್ಣೀರಾಗಿ ಪರಿಣಮಿಸಿದ್ದಾನೆ. ಅದರಲ್ಲೂ ಕೂಡ ಚಾಮರಾಜಪೇಟೆಯ ನೆಲಮಹಡಿಯ ಮನೆಗಳಿಗೆ ನೀರು ನುಗ್ಗಿದಂತಹ ಪರಿಣಾಮ ರಾತ್ರಿ ಇಡೀ ಜನರು ಜಾಗರಣೆ ಮಾಡುವಂತಹ ಪರಿಸ್ಥಿತಿ ಇದೆ. ನಿಮಗೆ ಆ ಮನೆ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ರಾತ್ರಿಯಿಂದಲೂ ಕೂಡ ಮನೆಗೆ ಒಳಗಿದ್ದಂತಹ ನೀರನ್ನು ಕ್ಲೀನ್ ಮಾಡುವಂತಹ ಅಥವಾ ತೆರವು ಮಾಡುವಂತಹ ಕೆಲಸವನ್ನು ಇಲ್ಲಿ ವಾಸ ಮಾಡ್ತಿರುವಂತಹ ಜನರು ಮಾಡ್ತಾ ಇದ್ದಾರೆ. ಬೆಡ್ರೂಮ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ಹಾಲ್ ಆಗಿರ್ಬೋದು, ಎಲ್ಲಂದರಲ್ಲೂ ಕೂಡ ಮಳೆ ನೀರು ನುಗ್ಗಿರುವಂಥದ್ದು. ಜೊತೆಗೆ ಮಣ್ಣು ಚರಂಡಿ ನೀರು ನುಗ್ಗಿದ್ರಿಂದ ಒಂದು ಕಡೆ ಕೆಟ್ಟ ವಾಸನೆ ಬೀರ್ತಾ ಇದೆ, ಮತ್ತೊಂದು ಕಡೆ ಮನೆಯಲ್ಲಿರುವಂತಹ ಪೀಠೋಪಕರಣ ಆಗಿರ್ಬೋದು, ಪ್ರತಿಯೊಂದು ಐಟಮ್ ಕೂಡ ಇದೀಗ ನೀರಲ್ಲಿ ತೇಲುವಂತಹ ಅಂದ್ರೆ ಪರಿಸ್ಥಿತಿ ಇರುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಕಡೆ ಕ್ಲೀನ್ ಕಟ್ ಮಾಡ್ತಾ ಇದ್ದಾರೆ. ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಎಷ್ಟೊತ್ತಿಗೆ ನೀರು ನುಗ್ಗ ಸರ್ 5:30ಇಂದನೇ ಸ್ಟಾರ್ಟ್ ಆಗೋಯ್ತು ನೀರು. 5:30 6 ಗಂಟೆಯಿಂದನೇ ನೀರು ಜಲ ಥರ ತುಂಬಿಡ್ತು, ಕೆರೆ ಥರ ಆಗೋಯ್ತು. ಮನೆ ಫುಲ್ಲು ಮಂಡಿ ತನಕ ಹುಡುಗ ಇದ್ದ ಪಾಪ, ಹೊಂದಿ ತನಕ ನೀರು ಬಂದ್ಬಿಡ್ತು. ಅದರಿಂದ ಇಲ್ಲಿ ಕೆಳಗಡೆ ವಾಸ ಆಗಿರೋಕ್ಕೆ ಆಗಲಿಲ್ಲ, ಎಲ್ಲ ಮೇಲೋಗಿ ಇದ್ವಿ. ರಾತ್ರಿ ಎಲ್ಲನೇ ಮೇಲೆ ಇದ್ವಿ. ಎಷ್ಟು ಮಂದಿ ವಾಸ ಮಾಡ್ತೀವಿ? ಎಷ್ಟು ವರ್ಷದಿಂದ ವಾಸ ಮಾಡ್ತೀವಿ?
ಇದು ತುಂಬ ವರ್ಷದಿಂದ 30-40 ವರ್ಷ ಯಾವತ್ತೂ ಆಗಿಲ್ಲ ಸರ್, ಇವತ್ತೇ ಇದೇ ಫಸ್ಟು. 30 ವರ್ಷದಿಂದ ವಾಸ ಮಾಡ್ತಿದ್ದಾರೆ, 30-35 ವರ್ಷದಿಂದ ಯಾವತ್ತೂ ಈ ಥರ ಮಳೆ ಬಂದಿಲ್ಲ, ಈ ಥರ ತುಂಬಿಲ್ಲ ಇಲ್ಲಿ. ಇವತ್ತೇ ಫಸ್ಟ್ ಹಂಗಾಗಿರೋದು. ಮನೆ ಹಾಲ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ಬೆಡ್ರೂಮ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನೀರು ನುಗ್ಗಿರುವಂಥದ್ದು. ನಿಮಗೆ ಕಿಚನ್ನ ದೃಶ್ಯವನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಇಲ್ಲಿರುವಂತಹ ಫ್ರಿಡ್ಜ್ ಕೂಡ ಈ ಒಂದು ಮಳೆ ನೀರು ನುಗ್ಗಿದಂತಹ ಪರಿಣಾಮ ಹಾಳಾಗಿದೆ ಅನ್ನೋ ವಿಚಾರವನ್ನು ಇಲ್ಲಿರುವಂತಹ ಮನೆಯಲ್ಲಿ ವಾಸ ಮಾಡ್ತಿರುವಂತಹ ಜನರು ನೀಡ್ತಾ ಇರುವಂಥ ಮಾಹಿತಿ. ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಯಾವ್ಯಾವ ಐಟಮ್ಗಳಿಗೆ ಡ್ಯಾಮೇಜ್ ಆಗಿದೆ ಸರ್? ಅದೇ ಫ್ರಿಡ್ಜಿ, ಸೋಫಾ, ಮಂಚಗಳು ಎಲ್ಲ ನಿಂತಿದೆ. ಫ್ರಿಡ್ಜ್ ಎಲ್ಲ ನೀರು ತುಂಬಿದೆ ಒಳಗಡೆ. ಅದೇ ಮೇಯ್ನೇ ಎಲ್ಲ ಆಫ್ ಮಾಡಿಬಿಟ್ಟು ಇದ್ದೀವಿ. ನೆನ್ನೆನೆ ಕರೆಂಟ್ ಇಲ್ಲ. ಸದ್ಯಕ್ಕೆ ನೀರನ್ನು ಕ್ಲೀನ್ ಮಾಡುವಂತಹ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಇದು ಮಳೆ ಜೊತೆಗೆ ಕೊಳಕು ಅಂದರೆ ಚರಂಡಿ ನೀರು ಕೂಡ ನುಗ್ಗಿದ್ರಿಂದ ಇವರಿಗೆ ಸಮಸ್ಯೆ ಆಗ್ತಾ ಇದೆ. ಒಂದು ಕಡೆ ಕೆಟ್ಟ ವಾಸನೆ ಬೀರ್ತಾ ಇದೆ. ಬೇಗ ಏನಾದರೂ ಕ್ಲೀನ್ ಮಾಡದೆ ಹೋದಂಥ ಸಂದರ್ಭದಲ್ಲಿ ಇಂತಹ ನೀರಿಂದ ಆರೋಗ್ಯ ಸಮಸ್ಯೆ ಕೂಡ ಉಂಟಾಗುತ್ತೆ. ಅದೇ ಕಾರಣಕ್ಕಾಗಿ ಸತತವಾಗಿ ಕ್ಲೀನಿಂಗ್ ಮಾಡುವ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಇದು ಕಿಚನ್ನ ದೃಶ್ಯ. ಕಿಚನ್ ಕೂಡ ನೋಡ್ತಾ ಇರ್ಬೋದು. ಇಲ್ಲಿ ಮೊದಲ ಹಂತವಾಗಿ ಇಲ್ಲಿ ಕ್ಲೀನ್ ಮಾಡಿದರೆ ಇನ್ನೂ ಕೂಡ ನೀರು ಜೊತೆಗೆ ಮಣ್ಣು ಕೂಡ ಅದೇ ಜಾಗದಲ್ಲಿ ನಿಂತಿದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.